ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಸಿಂಪಲ್ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹನುಮ ಜಯಂತಿಯ ಬಗ್ಗೆ ವಿಶೇಷವಾಗಿರುವಂತಹ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕಂತ ಇದ್ದೀನಿ. ನೋಡ್ಕೊಂಡು ಬರೋಣಲ್ಲ ಫ್ರೆಂಡ್ಸ್. ಆದರೆ ಈ ವಿಡಿಯೋನ ನಾನು ಹನುಮ ಜಯಂತಿಗೆ ಹಾಕಬೇಕಾಗಿತ್ತು, ಆದರೆ ನಾನು ಡಿಲೇ ಆಗಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಖಂಡಿತ ಒಂದ್ಸತಿ ನೀವು ಬಂದು ವಿಸಿಟ್ ಕೊಟ್ಟು ಹೋಗಿ. ಒಂದು ಸತಿ ಬಂದ್ರೆ ಮತ್ತೆ ತಿರ್ಗಾ ಬರ್ಬೇಕು ಅನ್ನೋ ಒಂದು ಮನಸ್ಸಾಗುತ್ತೆ. ಮತ್ತೆ ಇಲ್ಲಿ ದೇವಿ ಇದು ಕೂಡ ವಿಗ್ರಹ ಇದೆ, ಮತ್ತೆ ಸಾಯಿಬಾಬಾನ ವಿಗ್ರಹ ಕೂಡ ಇದೆ ಈ ದೇವಸ್ಥಾನದಲ್ಲಿ. ಇದು ಸಾಯಿಬಾಬಾದ ವಿಗ್ರಹ ನೋಡಿ, ಕಾಣ್ತದಲ್ಲ.
ತುಂಬಾ ಅಂದ್ರೆ ತುಂಬಾ ಜನ ಇದ್ರು. ಯಾಕಂದ್ರೆ ಇದು ವಿಶೇಷವಾಗಿ ಇರುವಂತ ದಿನ ಅಂತೆಲ್ಲ ತುಂಬಾ ಜನ ಇರ್ತಾರೆ. ನೋಡಿ ಸಾಯಿಬಾಬಾನ ವಿಗ್ರಹ. ಮತ್ತೆ ಈ ದೇವಸ್ಥಾನದಲ್ಲಿ ಮತ್ತೆ ತಾಯ್ದು ಕೂಡ ಕಟ್ತಾರೆ. ಅಂದ್ರೆ ಮಕ್ಕಳಿಗೆ ಕೂಡ ಕಟ್ತಾರೆ, ದೊಡ್ಡವರಿಗೆ ಕೂಡ ಕಟ್ತಾರೆ. ಯಾವುದೇ ದೋಷ ಏನಾದ್ರು ಪರಿಹಾರ ಆಗ್ಬೇಕಾಗಿದ್ರೆ, ಮತ್ತೆ ಮಕ್ಕಳಿಗೆ ಜ್ವರ ಬಂದ್ರೆ, ಮತ್ತೆ ಎದುರುಕೊಂಡ್ರೆ ಈ ತರ ಎಲ್ಲ ಇರುತ್ತಲ್ಲ, ಎಲ್ಲಾ ದೋಷಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ದೊಡ್ಡವರಿಗೆ ಕೂಡ ಚಿಕ್ಕವರಿಗೆ ಕೂಡ ಈ ಆಂಜನೇಯ ದೇವಸ್ಥಾನದಲ್ಲಿ ತಾಯ್ತ ಕಟ್ತಾರೆ. ಮತ್ತೆ ಇಲ್ಲಿ ಹೊಸ ಗಾಡಿ ತಗೊಂಡವರು, ಹೊಸ ವೆಹಿಕಲ್ಸ್ ತಗೊಂಡವರು ಇಲ್ಲಿ ತಗೊಂಡ್ ಬಂದು ಪೂಜೆ ಕೂಡ ಮಾಡಿಸ್ಬೋದು. ಪೂಜೆ ಕೂಡ ಮಾಡ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ. ನಾವು ಇವಾಗ ಒಂದು ರೌಂಡ್ ಬಂತು ದೇವಸ್ಥಾನದಿಂದ. ನೋಡಿ ಎಷ್ಟು ದೊಡ್ಡ ವಿಗ್ರಹ, ತುಂಬಾ ವಿಶೇಷವಾಗಿರುವಂತಹ ವಿಗ್ರಹ. ಇಲ್ಲಿ ಪ್ರತಿನಿತ್ಯ ಅಭಿಷೇಕ ಕೂಡ ಆಗುತ್ತೆ. ಇಲ್ಲಿ ಪ್ರತಿನಿತ್ಯ ಕೂಡ ಅಭಿಷೇಕ ಆಗುತ್ತೆ. ಆ ಪೂಜೆಯಲ್ಲಿ ಮತ್ತೆ ಹನುಮನ ವಿಗ್ರಹ ಕೂಡ ಕೊಡ್ತಾರೆ ಎಲ್ಲರಿಗೂ. ಯಾರು ಅಭಿಷೇಕಕ್ಕೆ ಪಾಲ್ಗೊಂಡಿರ್ತಾರೆ ಅವರಿಗೆಲ್ಲ ಕೊಡ್ತಾರೆ. ಪ್ರಸಾದ ಕೂಡ ಕೊಡ್ತಾರೆ. ಆಮೇಲೆ ಇಲ್ಲಿ ಬಂದ್ರೆ ಶನಿ ಮಹಾತ್ಮಂದು ನೋಡಿ, ಇಲ್ಲಿ ಶನಿ ಮಹಾತ್ಮ ದೇವರು ಕೂಡ ಇದ್ದಾರೆ, ಮತ್ತೆ ನವಗ್ರಹ ಕೂಡ ಇದೆ. ಇಲ್ಲಿ ಪುಟ್ಟ ಆಂಜನೇಯನ ವಿಗ್ರಹ. ಮತ್ತೆ ನಾಗನ ವಿಗ್ರಹ ಕೂಡ ಇದೆ ನೋಡಿ. ಇದುವೇ ಶನಿ ದೇವರ ವಿಗ್ರಹ. ಇಲ್ಲಿ ನಾಗಂದು ಮತ್ತೆ ಶನಿ ದೇವರದು ಮತ್ತೆ ಆಂಜನೇಯಂದು ಮತ್ತೆ ನವಗ್ರಹ ಕೂಡ ಇದೆ ಅಲ್ಲಿ. ನೋಡಿ ಹಾಗೆ ಆಮೇಲೆ ನಾವು ದೇವಸ್ಥಾನದಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವು. ಅವಾಗ ಅಲ್ಲಿ ಪುರಿ ಬೇಕು ಅಂತ ಹೇಳ್ದ ಮಗ, ಪುರಿ ಕೂಡ ತಗೊಂಡು ಆಮೇಲೆ ಅಲ್ಲೇ ಇರುವಂತಹ ಪಕ್ಕದಲ್ಲೇ ಸ್ನಾಕ್ಸ್ ಕೂಡ ಮಾಡ್ತಾ ಇದ್ರು, ಅದನ್ನು ಕೂಡ ತಿನ್ಕೊಂಡು ಬಂದ್ವು ನಾವು. ಈ ರೀತಿ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಒಂದ್ಸತಿ ಎಲ್ಲರೂ ವಿಸಿಟ್ ಕೊಡಿ. ರೋಡ್ ಕಡೆ ಮತ್ತೆ ಹಾಸನ ಕಡೆ ಹೋಗೋರೆಲ್ಲ ಒಂದ್ಸತಿ ಬಂದು ವಿಸಿಟ್ ಕೊಡಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಎಲ್ಲ ಪ್ರತಿನಿತ್ಯ ಈ ರೀತಿ ಅಂಗಡಿ ಎಲ್ಲ ಇಡಕ್ ಬಿಡಲ್ಲ, ಫುಟ್ಪಾತಲ್ಲೆಲ್ಲ ಈ ರೀತಿ ಇಡಕ್ ಬಿಡಲ್ಲ. ಯಾಕಂದ್ರೆ ತುಂಬಾ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ, ಯಾಕಂದ್ರೆ ಇದು ರೋಡ್ ಸೈಡ್ ಇರೋದ್ರಿಂದ ದೇವಸ್ಥಾನ ಪಾರ್ಕಿಂಗ್ ಎಲ್ಲ ಪ್ರಾಬ್ಲಮ್ ಆಗ್ಬಿಡುತ್ತೆ. ಇದು ಇವತ್ತು ಹನುಮ ಜಯಂತಿ ವಿಶೇಷ ಇರೋದ್ರಿಂದ ಈ ರೀತಿ ಚಿಕ್ಕ ಪುಟ್ಟ ಅಂಗಡಿಗಳೆಲ್ಲ ಇಟ್ಕೊಂಡಿದ್ದಾರೆ ರೋಡ್ ಸೈಡ್ ಅಲ್ಲಿ. ಇಲ್ದಿದ್ರೆ ಈ ರೀತಿ ಅಂಗಡಿಗಳೆಲ್ಲ ಇಡಕ್ಕೆ ಬಿಡಲ್ಲ. ಆಮೇಲೆ ಅಲ್ಲೇ ಇರುವಂತಹ ನಾವು ಪಕ್ಕದಲ್ಲಿ ಇರುವಂತಹ ಇನ್ನೊಂದು ದೇವಸ್ಥಾನ ಆಂಜನೇಯ ಹೋಗೋದ್ರೆ, ಬಟ್ ಅದು ತುಂಬಾ ರಶ್ ಇತ್ತು. ತುಂಬಾ ರಶ್ ಇತ್ತು. ನಾವು ದೇವಸ್ಥಾನದ ಒಳಗೆ ಹೋಗೋಣ ಅಂತ ಹೋದ್ವು, ಆದ್ರೆ ತುಂಬಾ ಜನ ಇದ್ರು ಅಲ್ಲಿ. ಯಾಕಂದ್ರೆ ದೇವರ ದರ್ಶನ ಕೂಡ ಮಾಡಕ್ ಆಗಿಲ್ಲ ನಮಗೆ. ನೋಡಿ ಅಲ್ಲಿ ತುಂಬಾ ಜನ ಇದ್ದಾರೆ. ನಾವು ತುಂಬಾ ಕ್ಯೂ ಅಲ್ಲೆಲ್ಲ ನಿಂತ್ಕೊಂಡು ಬಂದ್ವು, ಬಟ್ ದರ್ಶನ ಅಂತೂ ಮಾಡಕ್ ಆಗಿಲ್ಲ. ಅಲ್ಲೇ ಅಪೋಸಿಟ್ ಇರುವಂತ ಇದು ಕೂಡ ದೇವಸ್ಥಾನ ತುಂಬಾ ಒಳ್ಳೆ ಫೇಮಸ್ ಆಗಿರುವಂತಹ ತುಮಕೂರು ರೋಡಲ್ಲೇ ಇರುವಂತಹ ದೇವಸ್ಥಾನ. ಅಂದ್ರೆ ತುಮಕೂರು ರೋಡ್ ಸರ್ವಿಸ್ ರೋಡ್ ಅಲ್ಲಿ ಇದೆ ಇದು. ನೋಡಿ ಊಟಕ್ಕೆ ತುಂಬಾ ಜನ ಇದ್ರು, ತುಂಬಾ ಜನ ಇದ್ರು ಅಲ್ಲಿ. ಪ್ರಸಾದಕ್ಕೋಸ್ಕರ ತುಂಬಾ ಜನ ಇದ್ರು. ಅಂದ್ರೆ ಅಲ್ಲಿ ಕುತ್ಕೊಂಡು ಊಟ ಮಾಡುವಂತ ಸ್ಪೆಷಾಲಿಟಿ ಕೂಡ ಇತ್ತು, ಮತ್ತೆ ಪ್ಲೇಟ್ ಕೂಡ ಸ್ಪೆಷಾಲಿಟಿ ಇತ್ತು. ಬಟ್ ಅಂದ್ರೆ ನಾವು ಊಟ ಮಾಡಕ್ ಆಗಿಲ್ಲ. ನಾವು ಅಲ್ಲೇ ಪ್ರಸಾದ ತಿನ್ವಲ್ಲ ದೇವಸ್ಥಾನದಲ್ಲಿ, ಶ್ರೀ ಮಾರುತಿ ಸಾಯಿಧಾಮ ದೇವಸ್ಥಾನದಲ್ಲೇ ನಾವು ಊಟ ಮಾಡ್ಬಿಟ್ವು. ಅದರಿಂದ ನಾವು ಇಲ್ಲಿ ಊಟ ಮಾಡಿಲ್ಲ, ಸುಮ್ಮನೆ ಬಂದು ಈ ರೀತಿ ನೋಡ್ಕೊಂಡು ಆಮೇಲೆ ಅಲ್ಲಿಂದ ನಾವು ಹೊರಟ್ವು. ಯಾಕಂದ್ರೆ ಇಲ್ಲಿ ಒಳಗೆಲ್ಲ ಹೋಗಕ್ಕಾಗಲ್ಲ, ಅಷ್ಟು ತುಂಬಾನೇ ಜನ
ತುಂಬಾ ಅಂದ್ರೆ ತುಂಬಾ ಕಾಲು ಆಗ್ತಿಲ್ಲ. ಮಕ್ಕಳೆಲ್ಲ ತುಂಬಾ ಚಿಕ್ಕ ಮಕ್ಕಳೆಲ್ಲ ನಿಲ್ಲಕ್ಕೆ ಆಗ್ತಾ ಇರ್ತಿಲ್ಲ. ತುಂಬಾ ನೂಕುನುಗ್ಗಲೆಲ್ಲ ಇತ್ತು. ಕೆಲವಂತೂ ನೋಡಿ ಜನ ಎಲ್ಲ ಅಲ್ಲಿ ನಿಂತ್ಬಿಟ್ಟು ವಾಪಸ್ ಹೋಗ್ತಿದ್ದಾರೆ. ಆ ರೀತಿ ಅಂದ್ರೆ ಯಾಕಂದ್ರೆ ಈ ದೇವಸ್ಥಾನದಲ್ಲಿ ಎಸ್ಪೆಷಲಿ ಬೆಳಿಗ್ಗೆ 10 ಗಂಟೆಗೂ ಪ್ರಸಾದ ಸ್ಟಾರ್ಟ್ ಆಗಿದೆ. ಬಟ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.